ಹಳ್ಳಿ ಹಬ್ಬ ಅಂದರೆ ಸಾಕು, ಅದರಲ್ಲಿ ಸಂಭ್ರಮ ಸಡಗರ ಮನೆ ಮಾಡಿರುತ್ತೆ. ಹೀಗೆ ಸಂಭ್ರಮ ಸಡಗರದ ಹಳ್ಳಿ ಹಬ್ಬವೊಂದರ ಬಗ್ಗೆ ನಿಮ್ಮ ಧೀರೇಂದ್ರ ಗೋಪಾಲ್ ಹಾಗೂ ಮಂಗಳೂರು ಮರಳನಾಥ ಮಾತಾಡ್ತಾರೆ. ನೋಡ್ಕೊಂಡು ಬನ್ನಿ. ಸ್ಪೆಷಲ್ ಆಗಿ ಆರ್ಡರ್ ಕೊಟ್ಟೆ ಮೇಲೆ ಬ್ರಹ್ಮಂಗೆ ಸಖತ್ತಾಗಿ ಮಾಡೇ ಕೊಟ್ಟ ನಿನ್ನನ್ನೇ ನಂಗೆ. ಓಯ್ ಕುಂಜಪ್ಪಣ್ಣ, ನಮಸ್ಕಾರ ಮಾರ್ರೆ. ಓ ನಮಸ್ಕಾರ ಕೇಳ ಮಂಗಳೂರು ಮರಳನಾಥ. ಏನ್ಲ ಮರಳನಾಥ ಇದು? ಒಳ್ಳೆ ಕೈಟ್ ಮಸ್ತ್ ಆಗಿರೋ ಓರ್ರಿಗಳನ್ನ ಹೊಡ್ಕೊಂಡು ಎಲ್ಲ ಹೋಗ್ತಿದ್ಯಲ್ಲ ಬೈ, ಎಲ್ಲಿಗೊಡ್ಲ ಮರಳನಾಥ? ಓಯ್ ಕುಂಜಪ್ಪಣ್ಣ, ಪ್ರತಿ ವರ್ಷ ಕೋಣಗಳ ಕಂಬಳವನ್ನು ನೋಡಿ ನೋಡಿ ಬೇಜಾರಾಗಿರುವುದು ಮಾರ್ರೆ. ಅದಕ್ಕೆ ಈ ವರ್ಷ ಡಿಫರೆಂಟ್ ಆಗಿರಲಿ ಎಂದು ಈ ಓರಿಗಳನ್ನು ತಂದಿದ್ದೇನೆ ಮಾರ್ರೆ. ಅಂದ್ರೆ ನಿನ್ನ ಮಾತಿನ ಅರ್ಥ ಏನಪ್ಪ? ಈ ಓರ್ರಿಗಳನ್ನ ಕೆಸರು ಗದ್ದೆನಲ್ಲಿ ಓಡಿಸ್ಬೇಕು ಅಂದ್ಕೊಂಡಿದ್ಯಲ್ಲ ನಾಥ? ಛೇ 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 ಛೇ, ನೀವು ಹಾಗೆಲ್ಲ ಊಹಿಸಬೇಡಿ ಮಾರ್ರೆ. ಎತ್ತುಗಳ ಬಳಕೆ ಹೇಗೆ ಎಂದು ನನಗೂ ಗೊತ್ತುಂಟು. ಇಲ್ಲಿ ಕೇಳಿ ಕುಂಜಪ್ಪಣ್ಣ, ನಾನೀಗ ಈ ಓರಿಗಳನ್ನು ತಂದದ್ದು ಎಂತದಕ್ಕೆ ಗೊತ್ತುಂಟಾ? ಎತ್ತಿನ ಬಂಡಿ ಸ್ಪರ್ಧೆಗೆ ಮಾರ್ರೆ. ಹೌದೆಲ್ಲ ಬೇಕು ಪುಣ್ಯ ನಮಗೇನೆ. ಎತ್ತಿನ ಬಂಡಿ ಓಡಿಸೋ ಸ್ಪರ್ಧೆ ಎಲ್ಲ ಇದ್ಲ ನಾಥ? ಇಲ್ಲೇ ಕುಂಜಪ್ಪಣ್ಣ, ನಮ್ಮೂರಿನ ಪಕ್ಕದೂರಿನಲ್ಲಿ. ಹೌದಲ್ಲ? ಹಾಗಿದ್ರೆ ನಡಿಲೈ, ನಾನು ನನ್ನ ಎತ್ತುಗಳನ್ನ ಓಡಿಕೊಂಡು ಬರ್ತೀನಿ. ಅಯ್ಯಯ್ಯಯ್ಯಯ್ಯಯ್ಯೋ, ಇದು ಎಂತ ಸಾವು ಮಾರ್ರೆ. ನಿಮ್ಮ ಎತ್ತುಗಳಿಗೆ ವಯಸ್ಸಾಗಿರುವುದು. ವಯಸ್ಸಿನ ಎತ್ತುಗಳನ್ನು ಓಡಿಸಿದರೆ ಬೇಗ ಸುಸ್ತಾಗಿ ಬಿಡ್ತವೆ. ಸುಮ್ಮನೆ ಎಂತದಕ್ಕೆ ಬರ್ತೀರಾ? ಅಯ್ಯೋ ನಿನ್ನ ಯೋಗ್ಯ ತಗೊಂಬಂದ. ಯಾರ ಎತ್ತುಗಳಿಗಪ್ಪ? ನೀನು ಮುದಿ ಎತ್ತು ಅಂದಿದ್ದ. ನಿಂಗೆ ತಾಕತ್ತು ಅಂತ ಏನಾದ್ರು ಇದ್ರೆ ನನ್ನ ಎತ್ತುಗಳನ್ನ ನಿನ್ನ ಓರಿಗಳ ಜೊತೆ ಆ ಕಡೆಗೆ ಬಿಡ್ಲೈ. ಅವಾಗ ಗೊತ್ತಾಗುತ್ತೆ ನಿಜವಾದ ತಾಕತ್ತಿರೋದು ನನ್ನ ಎತ್ತುಗಳಿಗೆ ಅಥವಾ ನಿನ್ನ ಓರಿಗಳಿಗೆ ಅಂತ. ಐತೇನ್ಲ ದಮ್ಮು ನಿಂಗೆ? ಓಯ್ ಗೊಂಜಪ್ಪಣ್ಣ, ಎಂತದಕ್ಕೆ ನೀವು ಇಷ್ಟೊಂದು ಪುಸು ಕೊಡೋದು? ಹಾಗಿದ್ದರೆ ಬನ್ನಿ, ಯಾರು ಗೆಲ್ಲುತ್ತಾರೆ ನೋಡೇ ಬಿಡುವ. ಇದು ಕಳ್ಳ ಗಂಡಸ್ತನದ ಮಾತು ಅಂದ್ರೆ ಬರ್ಲನಾಥ. ಮೊದಲು ನಿನ್ನ ಓರಿಗೆ ನೀನ್ ಪೂಜೆ ಮಾಡು, ನನ್ನ ಎತ್ತುಗಳಿಗೆ ನಾನು ಪೂಜೆ ಮಾಡ್ತೇನೆ. ನಡಿಲ? ರೆಡಿ ಏನ್ಲ ನಾಥ? ಈಗ ಇಬ್ರದ್ದು ಬಂಡಿ ಓಡ್ಲಿಕ್ಕೆ ಬಿಡನೇನ್ಲ? ರೆಡಿ? 1 2 3 ಒಳ್ಳೆ. ಓಯ್ ಗುಂಜಪ್ಪನವರೇ, ಎಲ್ಲಿ ನಿಮ್ಮ ಎತ್ತುಗಳು? ಎಲ್ಲೂ ಕಾಣುತ್ತಲೇ ಇಲ್ಲವಲ್ಲ ಮಾರ್ರೆ. ನಾನು ಮೊದಲೇ ಹೇಳಲಿಲ್ಲವೋ? ಅಯ್ಯೋ ಅರ್ಜೆಂಟ್ ನನ್ನ ಮಗನೇ, ಅರ್ಜೆಂಟ್ ಮಾಡ್ಕೋಬೇಡ ಕಳ್ಳೈ. ಒಸಿ ತಡಿಲೈ, ಒಸಿ ಈ ಕಡೆ ಕಣ್ಣ ಬಿಟ್ಟು ನೋಡ್ಲ ನಾಥ ಇಲ್ಲಿ. ಅಯ್ಯಯ್ಯಯ್ಯಯ್ಯೋ, ಧರ್ಮಸ್ಥಳ ಮಂಜುನಾಥ, ಇದು ಎಂತದು ಗುಂಜಪ್ಪಣ್ಣ? ಇದು ಇಬ್ಬರ ಎತ್ತುಗಳು ಒಟ್ಟಾಗಿಯೇ ಕೆರೆ ದಾಟಿ ಬಿಟ್ಟವಲ್ಲ. ಈಗ ಯಾರು ಗೆದ್ದಂತಾಯ್ತು ಗುಂಜಪ್ಪಣ್ಣ? ಲೇ ನಾಥ, ನಾವು ಮಣ್ಣಿನ ಮಕ್ಕಳು ಕಳ್ಳೈ. ನಮ್ಮ ಮಧ್ಯ ಸೋಲು ಗೆಲುವು ಅನ್ನೋದಿಲ್ಲ ಕಳ್ಳೈ. ವರ್ಷ ಪೂರ್ತಿ ದುಡಿತಾನೆ ಇರೋ ನಮಗೆ ಅವಾಗ ಇಂಥದೊಂದು ಖುಷಿ ಕೊಡೋ ಆಟ ಆಡಿದ್ರೆ ನಮ್ಮ ಮನಸ್ಸಿಗೆ ಉಲ್ಲಾಸ ಆಯ್ತದೆ ಕಳ್ಳೈ. ಅದಕ್ಕೆ ಈ ಆಟ ನಮ್ಮ ಖುಷಿಗೆ ಹೊರತು ಸೋಲು ಗೆಲುವಿನ ಲೆಕ್ಕಾಚಾರ ಹಾಕೋದಕ್ಕಲ್ಲ ಕಳ್ಳನಾಥ. ಸೋಲು ಗೆಲುವಿನ ಲೆಕ್ಕಾಚಾರ ಹಾಕಕ್ಕಲ್ಲ. ಹೌದೌದೌದು ಗುಂಜಪ್ಪಣ್ಣ, ನೀವು ಹೇಳಿದ್ದು 100ಕ್ಕೆ 100 ಸತ್ಯ ಮಾರ್ರೆ. ಮಣ್ಣಿನ ಮಕ್ಕಳಲ್ಲೇ ಭೇದ ಭಾವ ಬಂದರೆ ಬೇರೆಯವರ ಹೊಟ್ಟೆಗೆ ಅನ್ನವೂ ಸಿಗುವುದಿಲ್ಲ. ಹೂಕಣ್ಣನಾಥ, ಬರ್ಲ ಇಲ್ಲಿ. ನಮ್ಮ ಸೋಮ ಮತ್ತು ಭೀಮ ಇಬ್ರು ಎತ್ತಿನ ಬಂಡಿ ಓಡಿಸ್ತಾರೆ. ಅದರಲ್ಲಿ ಯಾರು ಮುಂದೆ ಬರ್ತಾರೆ ಅಂತ ಒಸಿ ನೋಡ್ಕೊಂಡು ಬರೋಣ. ಬರ್ಲೈ? ಓಯ್ ಗುಂಜಪ್ಪಣ್ಣ, ನಮ್ಮ ಸೋಮನ ಎತ್ತುಗಳೇ ಮುಂದೆ ಬಂದು ಬಿಟ್ಟವು ನೋಡಿ. ಆಯ್ತು ಕಣ್ ಬಾರ್ಲನಾಥ. ಓಡಿ ಓಡಿ ಎತ್ತುಗಳಿಗೂ ಸುಸ್ತಾಗಿದೆ, ಓಡಿಸಿ ನಮಗೂ ಸುಸ್ತಾಗಿದೆ. ಮನೆಗೆ ಹೋಗ್ಬಿಟ್ಟು ಎತ್ತುಗಳಿಗೆ ಒಸಿ ಬೂಸ ಗೀಸ ನೆನಾಕಿ ಇಟ್ಟು ನಮ್ಮೊಟ್ಟೆಗೆ ರಾಗಿ ಮುದ್ದೆಯನ್ನ ತಿಂದು ಬಿದ್ಕಣನ ನಡಿಲೈ. ಮತ್ತೆ ನಾಳೆ ಒತ್ತಾರಕ್ಕೆ ಎದ್ಬಿಟ್ಟು ಜಮೀನಲ್ಲಿ ಉಳುಮೆ ಮಾಡ್ಬೇಕು. ನಡಿಲೈ? ಶಿವನೇ ಶಂಭುಲಿಂಗ.